ಹಾಯ್ ಮಾಡು. ಹಾಯ್. ವೆಲ್ಕಮ್ ಬ್ಯಾಕ್ ಶಾಮ್ನಿಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಡೈಲಿ ರೂಟೀನ್ ಬಗ್ಗೆ ಇರುತ್ತೆ. ನಾನು ಒಂದು ದಿನದ ಜೀವನ ಶೈಲಿ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಈ ಕೆಲಸ ಮಾಡಾದ್ಮೇಲೆ ಫಸ್ಟು ನಾನು ಸೂರ್ಯಂಗೆ ನಮಸ್ಕಾರ ಮಾಡ್ತೀನಿ. ನಂತರ ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡು ಬಿಸಿ ನೀರನ್ನ ಕುಡಿಯೋ ಅಭ್ಯಾಸ ಬೆಳಗ್ಗೆನೇ. ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು. ಡೈಲಿ ಬೆಳಗ್ಗೆ ಬಿಸಿನೀರು ಕಾಫಿ ಆದಮೇಲೆ ರಾಗಿ ಅಂಬ್ಲಿನ ಕುಡಿತೀನಿ. ಬೆಳಗ್ಗೆ ಟಿಫನ್ ಅದೇನೇ ನನಗೆ. ಈ ಬೇಸಿಗೆಯಲ್ಲಿ ರಾಗಿ ಅಂಬ್ಲಿನ ಕುಡಿಯೋದ್ರಿಂದ ದೇಹಕ್ಕೂ ತಂಪು ಮತ್ತು ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾನಿವತ್ತು ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ಸ್ ಪಲಾವ್ ಮಾಡೋಕ್ಕೆ ವೆಜಿಟೇಬಲ್ಸ್ ರೆಡಿ. ನಾನಿವಾಗ ನಿಮಗೆ ನನ್ನ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಯಾವ ಕ್ರೀಮ್ ಯೂಸ್ ಮಾಡೋದಂದರೆ ಯುವೆಜ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಅಂತ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ನನಗೆ ನನ್ನ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇರೋದು. ಆದಷ್ಟು ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ಯಾರೋ ರೆಕಮೆಂಡ್ ಮಾಡಿದ್ರು ಅಂತ ಯಾವುದ್ಯಾವುದೋ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಬೇರೆ ಇರುತ್ತೆ, ಬೇರೆಯವ್ರ ಸ್ಕಿನ್ ಬೇರೆ ಇರುತ್ತೆ. ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಕ್ರೀಮ್ನ ಯೂಸ್ ಮಾಡಿ ನೀವು. ನಾನಿಲ್ಲಿ ಸನ್ಸ್ಕ್ರೀನ್ ಒಂದೇ ಯೂಸ್ ಮಾಡೋದು, ಮತ್ತು ಬೇರೆ ಕ್ರೀಮ್ ಯೂಸ್ ಮಾಡಲ್ಲ ನಾನು. ನೆಕ್ಸ್ಟ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. LA18 ಹೈಡ್ರಾಮಾ ಬೋಲ್ಡ್ ಬ್ಲ್ಯಾಕ್. ನೆಕ್ಸ್ಟ್ ಬಿಂದಿ ಇಟ್ಕೊತಾ ಇದ್ದೀನಿ. ನನಗೆ ಬಿಂದಿ ಹಣೆಬೋಟು ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಿಂದಿ ಬರುತ್ತಲ್ಲ ಈ ಟೈಪ್ ಕಲರ್ ಬಿಂದಿ ಇರುತ್ತಲ್ಲ, ನಾನು ಇದು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ನನಗೆ ಸೂಟ್ ಅನಿಸುತ್ತೆ. ಇದು ಯಾವುದೇ ಕಲರ್ ಡ್ರೆಸ್ ಹಾಕೊಂಡ್ರು ಕೂಡ, ಸ್ಯಾರಿ ಹಾಕೊಂಡ್ರು ಕೂಡ ಇದು ಸೂಟ್ ಅನಿಸುತ್ತೆ. ಸೊ ನಾನು ಇದನ್ನೇ ಯೂಸ್ ಮಾಡ್ತೀನಿ ಯಾವಾಗ. This is my baby. Hi ಮಾಡು ನಿಶು, ಹಾಯ್ ಮಾಡು. ಹಾಯ್ ಹಾಯ್ ಗೈಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಂಗಡಿಲೂ ಕೂಡ ಪೂಜೆ ಮಾಡಬೇಕು. ಸೊ ಅಂಗಡಿಗೆ ಹೋಗ್ತಾ ಇದ್ದೀನಿ. ಅಂಗಡಿಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರೋದು 3 ಗಂಟೆ ಆಗೋಗಿದೆ. ನಿಶಿ ನೋಡಿ ಕಾರ್ತಿಯಣ್ಣನ ಜೊತೆ ಎಷ್ಟು ಖುಷಿಯಾಗಿರ್ತಾನೆ ಅಂತ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆಲ್ಲ ಅದನ್ನು ಒಣಗಾಕ್ತೆ. ದಿನದಲ್ಲಿ ಏನೇ ಮಿಸ್ ಆದ್ರೂ ಕೂಡ 2 ಟೈಮ್ಸ್ ಕಾಫಿ ಕುಡಿಯೋದು ಮಿಸ್ ಆಗಲ್ಲ. ಬೆಳಗ್ಗೆ ಸಂಜೆ ಕಾಫಿ ಮಸ್ಟ್ ಇರಲೇಬೇಕು. ನಾನು ಇವಾಗಲೇ ಸಾಂಬಾರು ಮಾಡಿಟ್ಟು ಹೋಗ್ತೀನಿ. ಯಾಕಂದರೆ ಅಂಗಡಿಗೆ ಹೋದ್ಮೇಲೆ ಬರೋದು ನೈಟ್ 11 ಗಂಟೆ ಆಗುತ್ತೆ. ಆವಾಗ ಬಂದು ಮಾಡಿ ಊಟ ಮಾಡೋಷ್ಟರಲ್ಲಿ 1 ಗಂಟೆ ಆಗುತ್ತೆ. ಅದಕ್ಕೆ ಇವಾಗಲೇ ರಸಮ್ ಮಾಡಿಟ್ಟು ಹೋಗ್ತೀನಿ. ಬಂದುಬಿಟ್ಟು ರೈಸ್ ಸೈಡ್ಸಿಗೆ ಏನಾದರೂ ಮಾಡಿಕೊಂಡ್ರೆ ಊಟ. ನಾನಿಲ್ಲಿ ಫಸ್ಟ್ ರಸಮ್ ಮಾಡೋದಕ್ಕೆ 6 ಟೊಮೊಟೊ ಹಣ್ಣು ತಗೊಂಡು ಅದನ್ನು ಪೀಸ್ ಮಾಡಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದು ನೀಟಾಗಿ ಕುದ್ದಾದ ಟೊಮೊಟೊ ಹಣ್ಣು ಎಲ್ಲ ಬೇಯ್ದಮೇಲೆ ಅದು ಮಿಕ್ಸಿ ಜಾರ್ಗೆ 3 ಬೆಳ್ಳುಳ್ಳಿ, 1 ಸ್ಪೂನ್ ಮೆಣಸು, ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ಮತ್ತು ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿನ ಹಾಕಿ
ಪೇಸ್ಟ್ ಮಾಡ್ಕೊತೀನಿ. ಈ ಟೈಪ್ ಪೇಸ್ಟ್ ಮಾಡಿಕೊಂಡು ಇಟ್ಕೊತೀನಿ. ಪೂರ್ತಿಯಾಗಿ ಟೊಮೊಟೊ ಹಣ್ಣನ್ನ ಬೇಯಿಸ್ಕೊಬೇಕು. ನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ನಾವೇನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಂಡಿರ್ತೀವಿ ಅದನ್ನು ಮಸಾಲೆ ಹಾಕೋಬೇಕು. ಹಾಕ್ಕೊಂಡೋದು ಒತ್ತುದಾರ ಇರೋ ಥರ ನೋಡ್ಕೋಬೇಕು. ನಂತರ ನಾವೇನು ಟೊಮೊಟೊ ಬೇಯಿಸ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಪಾತ್ರೆ ಒಳಗೆ ಹಾಕಬೇಕು. ಸ್ವಲ್ಪ ಉಪ್ಪು, ನೆಕ್ಸ್ಟ್ ಹುಣಸೆಹಣ್ಣ ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ರಸನ ಅದರೊಳಗೆ ಹಾಕ್ಬಿಟ್ಟು ನೀಟಾಗಿ ಕುದಿಸಿದ್ರೆ ರಸಮ್ ರೆಡಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರುಚಿಯಾಗಿರೋ ರಸಮ್ ರೆಡಿ. ಅಡುಗೆ ಎಲ್ಲ ಮಾಡಿಟ್ಟು ಅಂಗಡಿ ಕಡೆ ಹೊರಟೆ. ನಿಶು ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಜೊತೆ ಆಟ ಆಡ್ತಾನೆ. ಟೈಮ್ 10:30. ಇವಾಗ ಅಂಗಡಿಯಿಂದ ಬಂದೆ. ನೆಕ್ಸ್ಟ್ ಕಬಾಬ್ ಮಾಡೋಣ. ಆಲ್ರೆಡಿ ನಾನು ಯಾವ ಥರ ಕಬಾಬ್ ಮಾಡ್ತೀನಿ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಕಬಾಬ್ ಮಾಡಿದ ಮೇಲೆ ಅದಕ್ಕೆ ಗ್ರೀನ್ ಚಟ್ನಿ ಇರಲೇಬೇಕು. ನಾನು ಯಾವ ಥರ ಗ್ರೀನ್ ಚಟ್ನಿ ಮಾಡ್ತೀನಿ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಕಬಾಬ್ ಇದ್ಮೇಲೆ ಅದಕ್ಕೆ ನೆನೆಸ್ಕೊಂಡು ತಿನ್ನೋಕ್ಕೆ ಗ್ರೀನ್ ಚಟ್ನಿ ಇರಲೇಬೇಕು. ಆವಾಗಲೇ ತುಂಬ ರುಚಿಯಾಗಿರುತ್ತೆ ಕಬಾಬು. ನೋಡಿದ್ರಲ್ಲ ನಾನು ಯಾವ ಥರ ಕಬಾಬ್ ಮಾಡ್ತೀನಿ ಅಂತ. ನೀವೊಂದ್ಸಲ ಟ್ರೈ ಮಾಡಿ. ಹೊಸ ವಿಷಯಗಳ ಬಗ್ಗೆ ವೀಡಿಯೋಸ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.